ಹಾಯ್ ಹಲೋ ನಮಸ್ಕಾರ ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಟು ದಿ ಅನದರ್ ವ್ಲಾಗ್. ಕೇದಾರ್ನಾಥ್ ಸೀರೀಸನ್ನು ನಾನಿಲ್ಲಿ ಶೇರ್ ಮಾಡ್ತಾ ಇದ್ದೀನಿ. ಅದರಲ್ಲಿ ಇದು 11ನೇ ವ್ಲಾಗ್ ಆಗಿರುತ್ತೆ. ಸೊ ನಾವು ದೆಹಲಿಗೆ ಬಂದು ರೀಚ್ ಆಗಿದ್ದೀವಿ. ಹಾಗೆ ದೆಹಲಿಯಲ್ಲಿ ಇಳಿದ ತಕ್ಷಣ ನಾವು ಕ್ಯಾಬ್ ಬುಕ್ ಮಾಡ್ಕೊಂಡು ಬಂದಿರೋದನ್ನು ಲಾಸ್ಟ್ ವಿಡಿಯೋ ಅಲ್ಲಿವರೆಗೂ ನಾನು ಶೇರ್ ಮಾಡಿದ್ದೆ. ಸೊ ಇಲ್ಲಿ ನಾವು ರೂಮ್ ಸಲುವಾಗಿ ವೇಟ್ ಮಾಡ್ತಾ ಇದ್ದೀವಿ. ಗೌಡ್ರು ಮತ್ತು ಮಾಮರು ರೂಮ್ ನೋಡ್ಕೊಂಡು ಬರೋದಕ್ಕೆ ಹೋಗಿದ್ದಾರೆ. ಅಂದರೆ ನಾವು ಲಗೇಜ್ ಎಲ್ಲ ರೂಮಲ್ಲಿ ಇಟ್ಟು ಮತ್ತು ನಮ್ಮ ಜರ್ನಿಯನ್ನು ಸ್ಟಾರ್ಟ್ ಮಾಡ್ತಾ ಇದ್ದೀವಿ. ಇಲ್ಲಿಂದ ಎಲ್ಲಿಗೆ ಅಂತ ನಾನು ಇದೇ ವಿಡಿಯೋದಲ್ಲಿ ಶೇರ್ ಮಾಡ್ತೀನಿ. ಸೊ ವಿಡಿಯೋನ ಸ್ಕಿಪ್ ಮಾಡದೆ ನೋಡಿ. ಲಗೇಜ್ ಎಲ್ಲ ಒಂದು ರೂಮಿಗೆ ಶಿಫ್ಟ್ ಮಾಡಿ ಇವಾಗ ಟೈಮ್ ಆಗಿದೆ. ಹಾಗಾಗಿ ನಾವು ಊಟಕ್ಕೆ ಹೋಗ್ತಾ ಇದ್ದೀವಿ. ಊಟದ ಮೆನು ಏನಿದೆ ನೋಡೋಣ. ಸೊ ಸೂಪರ್ ಆಗಿದೆ. ಸಿಂಪಲ್ ಆಗಿರೋಂಥ ಅಡುಗೆ ಇದ್ದರೂ ಕೂಡ ತುಂಬ ರುಚಿಯಾಗಿತ್ತು, ಹಾಗೆ ಕ್ಲೀನಾಗಿತ್ತು. ಸೊ ಅದೇ ನಮಗೊಂದು ಖುಷಿ ವಿಷಯ. ಸೊ ಊಟ ಮಾಡಿಕೊಂಡು ನೆಕ್ಸ್ಟ್ ನಾವು ಸೀದಾ ಬಸ್ ಸ್ಟಾಪ್ಗೆ ಹೋಗ್ತಾ ಇದ್ದೀವಿ. ನಾವು ಇಲ್ಲಿಂದ ಬಸ್ ಜರ್ನಿಯನ್ನು ಮಾಡ್ತಾ ಇದ್ದೀವಿ. ಇದು ಯಾವ ಬಸ್ಸು ಎಲ್ಲಿ ಹೋಗುತ್ತೆ ಅಂತ ಹೇಳ್ತೀನಿ. ಸೊ ಹಾಗಾಗಿ ಬಸ್ ನಿಲ್ಲುವಂಥ ಸ್ಥಳಕ್ಕೆ ಬಂದಿದ್ದೀವಿ. ನಾನ್ ಸ್ಲೀಪರ್ ಮತ್ತು AC ಬಸ್ ಇದೆ. ಸೊ ಅದನ್ನು ಬುಕ್ಕಿಂಗ್ ಮಾಡಿದ್ದೀವಿ. ಸೊ ಇದು ನೆಕ್ಸ್ಟ್ ದೆಹಲಿಯಿಂದ ಆಗ್ರಾಕ್ಕೆ ಹೋಗ್ತಾ ಇದ್ದೀವಿ ನಾವು. ನಮ್ಮ ಪ್ರಯಾಣ ಈ ಒಂದು ವಿಡಿಯೋದಲ್ಲಿ ಆಗ್ರಾ ತಾಜ್ ಮಹಲನ್ನು ನಾನು ನಿಮ್ಮ ಜೊತೆ ಶೇರ್ ಮಾಡ್ತೀನಿ. ಸೊ ನಾವು ಇರುವಂಥ ಇವಾಗ ನಸಿಕಿನಲ್ಲಿ 4:40 ಹಾಗಾಗಿ ಇಷ್ಟು ಬೇಗ ರೀಚ್ ಆಗಿದ್ದೀವಿ ಅಂತ ಅಂದ್ಕೊಂಡು ವೇಟ್ ಮಾಡ್ತಾ ಇದ್ದೀವಿ. ಸೊ ಒಂದು ಆಟೋ ತೊಗೊಂಡು ಹೋಗೋಣ ಅಂತ ಇವರು ಆಟೋ ಬುಕ್ಕಿಂಗ್ ಮಾಡ್ತಾ ಇದ್ದಾರೆ. ಯಾಕಂದರೆ ನಾವು ಸ್ವಲ್ಪ ರೆಸ್ಟ್ ಮಾಡೋದಿದೆ. ಅಷ್ಟು ಬೇಗ ತಾಜ್ ಮಹಲ್ಗೆ ಒಳಗಡೆ ಎಂಟ್ರೆನ್ಸ್ ಇಲ್ಲ. ಹಾಗಾಗಿ ನಾವು ಸ್ವಲ್ಪ ಹೊತ್ತು ವೇಟ್ ಮಾಡಬೇಕು. ಹಾಗಾಗಿ ರೆಸ್ಟ್ ಮಾಡೋ ಸಲುವಾಗಿ ಒಂದು ರೂಮ್ ಇರುವಂಥ ಲಾಡ್ಜ್ಗೆ ಬಂದಿದ್ದೀವಿ. ಇದು ಅವರ್ಸ್ ಮೇಲೆ ನಮಗೆ ರೆಂಟಿಗೆ ಕೊಡ್ತಾರೆ. ಹಾಗಾಗಿ ಒಂದು 4 to 5 ಅವರ್ಸ್ ಇಲ್ಲಿ ರೆಸ್ಟ್ ಮಾಡೋಣ ಅಂದ್ಕೊಂಡಿದ್ದೀವಿ. ಹಾಗೆ ಇಲ್ಲೇ ರೆಸ್ಟ್ ಮಾಡಿ ನಾವು ಮತ್ತೆ ಬೇಗ ಎದ್ದು ಫ್ರೆಶಪ್ ಆಗಿ ರೆಡಿಯಾಗಿ ಮತ್ತು ನಮ್ಮ ಜರ್ನಿಯನ್ನು ಸ್ಟಾರ್ಟ್ ಮಾಡ್ತಾ ಇದ್ದೀವಿ. ಸೊ ಇವತ್ತಿನ ವಿಡಿಯೋದಲ್ಲಿ ನಾನು ತಾಜ್ ಮಹಲನ್ನು ತೋರಿಸ್ತಾ ಇದ್ದೀನಿ ನಿಮ್ಮೆಲ್ಲರಿಗೂ. ನಾವು ಕೂಡ ಫಸ್ಟ್ ಟೈಮ್ ಹೋಗ್ತಾ ಇರೋದ್ರಿಂದ ತುಂಬ ಎಕ್ಸೈಟ್ಮೆಂಟ್ ಆಗಿದ್ದೀವಿ. ಬರೀ ಫೋಟೋದಲ್ಲಿ ವಿಡಿಯೋದಲ್ಲಿ ನೋಡಿದ್ವಿ, ಬಟ್ ರಿಯಲ್ ಆಗಿ ನೋಡೋದಕ್ಕೆ ತುಂಬ ಖುಷಿ ಅನಿಸುತ್ತೆ. ಯಾವುದೇ ಪ್ಲೇಸನ್ನು ಎಕ್ಸ್ಪ್ಲೋರ್ ಮಾಡಬೇಕು ಅಂತಂದರೆ ಅದನ್ನು ಜಸ್ಟ್ ವಿಡಿಯೋ ಫೋಟೋಸ್ ನೋಡಿದರೆ ನಮ್ಗೆ ಅಷ್ಟೊಂದು ಗೊತ್ತಾಗೋದಿಲ್ಲ, ಅಲ್ಲಿ ಹೋಗಿ ನೋಡಿದ್ರೇ ಗೊತ್ತಾಗೋದು. ಸೊ ಕೆಳಗಡೆ ರೆಡಿಯಾಗಿ ಬಂದು ವೆಯ್ಟ್ ಮಾಡ್ತಾ ಇದ್ದೀವಿ. ನಾವು ಬೆಳಗ್ಗೆ ಬಂದು ಆಟೋದಲ್ಲಿನೇ ನಾವು ಮತ್ತೆ ಹೋಗಬೇಕು. ಅದೇ ಆಟೋದವರೇ ನಮಗೆಲ್ಲ ಕಡೆನೂ ಕರ್ಕೊಂಡು ಹೋಗಿ ತೋರಿಸ್ತೀನಿ ಅಂತ ಹೇಳಿದ್ದಾರೆ. ಹಾಗಾಗಿ ಅವರಿಗೋಸ್ಕರ ವೆಯ್ಟ್ ಮಾಡ್ತಾ ಇದ್ದೀವಿ. ಎಸ್, ಆಟೋದವರೇ ಪರಿಚಯ ಆಗಿದ್ದರು, ತುಂಬ ಚೆನ್ನಾಗಿ ಮಾತಾಡಿಸ್ತಾ ಇದ್ದರು. ಹಾಗಾಗಿ ಅವರೇ ಸಜೆಸ್ಟ್ ಮಾಡಿರೋವಂಥ ಒಂದು ಹೋಟೆಲ್ಗೆ ಬಂದಿದ್ದೀವಿ. ನಮಗೆ ಮೇನ್ ಫುಡ್ ಚೆನ್ನಾಗಿರಬೇಕು, ಟೇಸ್ಟಿ ಆಗಿರಬೇಕು ಅಂತ. ಯಾಕಂದರೆ ನಮ್ಮದು 15 ಡೇಸ್ ಆಲ್ಮೋಸ್ಟ್ 15 ಡೇಸ್ ಆಗುತ್ತೆ ಈ ಜರ್ನಿ. ನಮಗೆ ಊಟದ್ದೇ ತೊಂದರೆ ಆಗುತ್ತೆ. ನಮ್ಮ ಸೈಡ್ ಊಟ ಇದೆ, ಈ ಬೇರೆ ಸೈಡ್ ಊಟದ್ದು ತುಂಬ ಡಿಫ್ರೆನ್ಸ್ ಇರುತ್ತೆ. ಸೊ ಎಲ್ಲಿ ಹೋದರೂ ನಮಗೆ ಊಟ ಸ್ಯಾಟಿಸ್ಫ್ಯಾಕ್ಷನ್ ಆಗಬೇಕು, ಅದೊಂದೇ ಮೇಯ್ನ್ ಇರುತ್ತೆ. ಸೊ ಇವಾಗ ನಮಗೆ ರೂಟ್ ಹೇಳಿ ತೋರಿಸಿ ಹೋಗಿದ್ದಾರೆ ಅವರು ಆಟೋದವರು. ಸೊ ಹಾಗಾಗಿ ನಾವು ಅವ್ರು ಹೇಳಿರೋ ರೂಟಲ್ಲೇ ಶಾರ್ಟ್ಕಟ್ ಅಂತ ಹೇಳಿದ್ದಾರೆ. ಹಾಗಾಗಿ ನಡ್ಕೊಂಡು ಹೋಗ್ತಾ ಇದ್ದೀವಿ. ಸೊ ಎಂಟ್ರೆನ್ಸಲ್ಲೆಲ್ಲ ಹೇಗಿದೆ ಅಂತ ನೋಡೋಣ. ಸೊ ವಿಡಿಯೋನ ಸ್ಕಿಪ್ ಮಾಡದೆ ನೋಡಿ. ಇದು ನೋಡಿ ತಾಜ್ ಮಹಲ್. ಹೌದಾ? ಇದು ತಾಜ್ ಮಹಲ್. ಇದು ತಾಜ್ ಮಹಲ್. ಎಸ್, ಎಂಟ್ರೆನ್ಸ್ ಟಿಕೆಟ್ ತೊಗೊಂಡಿದ್ದೀವಿ. ಹಾಗೆ ಇಲ್ಲಿ ಚೆಕ್ಕಿಂಗ್ ಇರುತ್ತೆ. ಸೊ ಚೆಕ್ಕಿಂಗ್ ಮುಗಿಸ್ಕೊಂಡು ಒಳಗಡೆ ಹೋಗಬೇಕು. ನೋಡೋಣ ಯಾವ ರೀತಿಯಾಗಿ ಚೆಕ್ ಮಾಡಿ ಬಿಡ್ತಾರೆ ಅಂತ. ಸೊ ಇಲ್ಲಿ ನೋಡ್ತಾ ಇದ್ದೀರಲ್ಲ, ಹೀಗಿದೆ ನೋಡಿ. ನಮಗೆ ಲೇಡೀಸ್ಗೆ ಈ ಸಪ್ರೇಟ್ ಆಗಿದೆ. ಸೊ ನಮ್ಮ ಚೆಕ್ಕಿಂಗ್ ಬೇರೆ ಇದೆ, ಗಂಡು ಮಕ್ಕಳಿಗೆ ಬೇರೆ ಇದೆ.
ಸೊ ನಾವು ಚೆಕಿಂಗ್ ಮುಗಿಸ್ಕೊಂಡು ಹೊರಗಡೆ ಬಂದು ಅವರಿಗೋಸ್ಕರ ವೇಟ್ ಮಾಡ್ತಾಯಿದ್ದೀವಿ. ಗೌಡ್ರು ಕ್ಯಾಮ್ರಾ ಮತ್ತು ಗೋಪ್ರೋ ತೊಗೊಂಡು ಬಂದಿರೋದ್ರಿಂದ ಗೋಪ್ರೋದ ಸ್ಟ್ಯಾಂಡನ್ನು ಬಿಟ್ಟಿಲ್ಲ ಅವರು. ಹಾಗಾಗಿ ಬಾಕ್ಸ್ ಮತ್ತು ಅದರ ಸ್ಟ್ಯಾಂಡನ್ನು ಅಲ್ಲೇ ಉಳಿಸ್ಕೊಂಡಿದ್ದಾರೆ. ಸೊ ಕ್ಯಾಮ್ರಾ ಮತ್ತು ಗೋಪ್ರೋ ಅಷ್ಟೇ ಕೊಟ್ಟು ಕಳಿಸಿದ್ದಾರೆ. ಹಾಗಾಗಿ ಸ್ವಲ್ಪ ಲೇಟ್ ಆಯಿತು. ಸೊ ಇವಾಗ ಒಳಗಡೆ ಹೋಗ್ತಾ ಇದ್ದೀವಿ. ಚೆನ್ನಾಗಿ ಮೇಂಟೈನ್ ಮಾಡಿದ್ದಾರೆ, ಕ್ಲೀನಾಗಿದೆ. ಏನೂ ತಿಂಡಿ ತಿನಿಸುಗಳನ್ನು ಒಳಗಡೆ ಬಿಡೋದೇ ಇಲ್ಲ ಮತ್ತು ಎಕ್ಸ್ಟ್ರಾ ಅಂತೆಂಥ ಸಾಮಾನುಗಳನ್ನು ಬಿಡೋದಿಲ್ಲ. ಸೊ ಒಂದು ರೀತಿ ಒಳ್ಳೆಯದೇ, ಯಾಕಂದರೆ ಇವೆಲ್ಲ ಕಾಪಾಡಿಕೊಳ್ಬೇಕು ಅಂತಂದರೆ ಇಷ್ಟಾದರೂ ಮಾಡಲೇಬೇಕು. ಸೊ ಯಾವ ರೀತಿ ಇದೆ ನೋಡಿ. ಎಸ್, ಈ ರೀತಿಯಾಗಿದೆ ನೋಡಿ, ತುಂಬ ಚೆನ್ನಾಗಿದೆ. ನಾನು ವಿಡಿಯೋ ಲೆಂತ್ ಜಾಸ್ತಿ ಆಗುತ್ತೆ ಅಂತ ಸ್ವಲ್ಪ ಸ್ಪೀಡ್ ಇಟ್ಟಿದ್ದೀನಿ ಅಷ್ಟೇ. ಸೊ ಇಲ್ಲಿ ಬ್ಲೂ ಪ್ರಿಂಟ್ ಕೊಟ್ಟಿದ್ದಾರೆ. ಸೊ ಎಲ್ಲೆಲ್ಲಿ ಏನೇನಿದೆ ಅಂತ ತಾಜ್ ಮಹಲ್ದು ಬ್ಲೂ ಪ್ರಿಂಟ್ ಇದು. ಸೊ ಎಂಟ್ರೆನ್ಸಿಗೆ ಹೀಗಿದೆ. ಒಳಗಡೆ ಹೋಗೋಣ. ತುಂಬ ಸೌಂಡ್ ಇತ್ತು, ಹಾಗಾಗಿ ವಾಯ್ಸ್ ಓವರೇ ಕೊಡ್ತಾಯಿದ್ದೀನಿ. ಮತ್ತು ನಮಗೆ ಹುಷಾರು ಬೇರೆ ಇರಲಿಲ್ಲ, ಆ ಟೈಮಲ್ಲಿ ವಾಯ್ಸ್ ಬೇರೆ ಸರಿಯಾಗಿರಲಿಲ್ಲ. ಹಾಗಾಗಿ ನಾನು ಎಲ್ಲ ವೀಡಿಯೋಕ್ಕೂ ವಾಯ್ಸ್ ಓವರೇ ಕೊಟ್ಟಿದ್ದೀನಿ. ಸೊ ಎಂಟ್ರೆನ್ಸಲ್ಲಿ ಹೀಗಿದೆ ನೋಡಿ. ಸೊ ನಾವು ಇಲ್ಲೇ ನಿಂತ್ಕೊಂಡು ಫೋಟೋಸ್ ವೀಡಿಯೋಸ್ ತುಂಬ ಬೇಕಾದ ತಗೊಳ್ಬೋದು, ತುಂಬ ಟೈಮ್ ಇತ್ತು. ಸೊ ಎಂಟ್ರೆನ್ಸ್ ಹೀಗಿದೆ. ಸೊ ಒಳಗಡೆ ಹೋಗೋಣ. ತಾಜ್ ಮಹಲ್ ಹೇಗಿದೆ ಅಂತ ನಿಮಗೂ ಕೂಡ ಈ ಒಂದು ವಿಡಿಯೋದಲ್ಲಿ ತೋರಿಸ್ತೀನಿ. ಡ್ರೋನ್ ವ್ಯೂ ಆಗಬೇಕು, ತುಂಬ ಚೆನ್ನಾಗಿ ಕಾಣಿಸುತ್ತೆ ಇದು ಗಾರ್ಡನಿಂಗ್ ಎಲ್ಲ. ಬಟ್ ನಮಗೆ ಹತ್ತಿರದಿಂದ ನೋಡೋದಕ್ಕೆ ಅಷ್ಟೊಂದು ಇದು ಶೇಪ್ ಗೀಪ್ ಎಲ್ಲ ಕಾಣಿಸೋದಿಲ್ಲ. ಬಟ್ ಡ್ರೋನ್ ಶಾಟ್ ಮಾತ್ರ ಸೂಪರಾಗಿ ಕಾಣಿಸುತ್ತೆ, ಆದರೆ ಡ್ರೋನ್ ಅಲೋವಿಲ್ಲ. ಸೊ ಯಾವ ರೀತಿಯಾಗಿ ಕಾಣಿಸ್ತಾ ಇದೆ ನೋಡಿ, ತುಂಬ ಚೆನ್ನಾಗಿದೆ. ಬಟ್ ಬಿಸಿಲು ತುಂಬ ಜಾಸ್ತಿ ಇತ್ತು, ಹಾಗಾಗಿ ನಮಗೆ ತುಂಬ ಕಷ್ಟ ಆಯಿತು ಅಲ್ಲಿ ಓಡಾಡೋದಕ್ಕೆ. ಎಷ್ಟು ಬೇಗ ಒಳಗಡೆ ಹೋಗಿದ್ದೀವೋ ಅಷ್ಟು ಬೇಗ ಹೊರಗಡೆ ಬರಬೇಕು ಅಂತ ಅನ್ನಿಸ್ತಿತ್ತು, ಅಷ್ಟೊಂದು ಬಿಸಿಲಿತ್ತು. ಬಟ್ ನೋಡಬೇಕು ಅನ್ನೋ ಒಂದು ಎಕ್ಸೈಟ್ಮೆಂಟ್ ಇರುತ್ತಲ್ಲ, ಹಾಗಾಗಿ ನಾವು ಹೋದ್ವಿ. ಸೊ ಇಲ್ಲಿ ಶೂಸ್ ಕವರ್ ಅಂತ ಸಪ್ರೇಟಾಗಿ ತೊಗೊಳ್ಬೇಕು. ಹಾಗೆ ತಾಜ್ ಮಹಲ್ ಎಂಟ್ರೆನ್ಸ್ ಇದು ಒಳಗಡೆ ಹೋಗೋದಕ್ಕೆ ಬೇರೆ ಫೀಸ್ ಇದೆ, ಅದಕ್ಕೆ 200 ಏನೋ ಇದೆ ಸಮಥಿಂಗ್. ಸೊ ಇದು ನೋಡಿ ಯಾವ ರೀತಿ ಇದೆ ಕಲ್ಲು. ಸೊ ಈ ರೀತಿ ಶೂಸ್ ಕವರನ್ನು ಕೊಟ್ಟಿರ್ತಾರೆ, ಅದಕ್ಕೆ ಬೇರೆ ಪೇ ಮಾಡಿ ಅದನ್ನು ಹಾಕ್ಕೊಂಡೇ ಹೋಗಬೇಕು. ಯಾಕಂದರೆ ಅದು ಕ್ಲೀನ್ ಮೇಂಟೈನ್ ಮಾಡೋದಕ್ಕೆ ಅದೊಂದನ್ನು ಅಲ್ಲಿ ರೂಲ್ಸ್ ಫಾಲೋ ಮಾಡ್ತಾ ಇದ್ದಾರೆ, ಅದು ಒಳ್ಳೆಯದೇ. ಸೊ ಒಳಗಡೆ ಎಲ್ಲ ಹೇಗಿದೆ ಅಂತ ನನಗೆ ಆದಷ್ಟು ವೀಡಿಯೋ ಮಾಡಿದ್ದೀನಿ. ಸೊ ನೀವು ಕೂಡ ನೋಡ್ಕೊಂಡು ಬನ್ನಿ.
ಮಚ್. ರೀ ನನ್ನ ಶಾರ್ಟ್ಸ್ ವಿಡಿಯೋ ಮಾಡಿರಿ. ತಾಜ್ ಮಹಲ್ ನೋಡಿ ವಾಪಸ್ ಹೋಗಬೇಕಾದ್ರೆ ನಾವು ಹಾಕ್ಕೊಂಡಿರೋಂಥ ಶೂಸ್ ಕವರನ್ನು ಇಲ್ಲೇ ಹಾಕಿ ಹೋಗಬೇಕು. ಅಂದರೆ ಎಲ್ಲಂದರಲ್ಲಿ ಬಿಸಾಡಬಾರ್ದು ಅನ್ನೋ ಸಲುವಾಗಿ ಅಲ್ಲಿ ಡಸ್ಟ್ಬಿನ್ ಇಟ್ಟಿದ್ದಾರೆ. ಸೊ ಅದರಲ್ಲಿ ಹಾಕಿ ನಾವು ಹೋಗ್ತಾ ಇದ್ದೀವಿ. ಸೊ ತುಂಬ ಖುಷಿ ಅನ್ನಿಸ್ತು ನೋಡೋದಕ್ಕೆ. ಪ್ರಪಂಚದ 7 ಅದ್ಭುತಗಳಲ್ಲಿ ಇದು ಕೂಡ ಒಂದು. ಹಾಗಾಗಿ ನಮ್ಮ ದೇಶದ ಹೆಮ್ಮೆ ಇದು. ಸೊ ದೂರದಿಂದ ನೋಡಿ ಈ ರೀತಿಯಾಗಿ ಕಾಣಿಸುತ್ತೆ. ಸೊ ನೀವು ಕೂಡ ಒಂದು ಸರಿ ಆದರೂ ಹೋಗಿ ವಿಸಿಟ್ ಮಾಡಿ ನೋಡಿ. ಯಾವುದೇ ಪ್ಲೇಸನ್ನಾದರೂ ಅಲ್ಲಿ ಹೋಗಿ ನೋಡುವಂಥ ಮಜಾನೇ ಬೇರೆ. ಸೊ ತುಂಬ ಬಿಸಿಲಿರೋದ್ರಿಂದ ಅಲ್ಲಲ್ಲಿ ಸ್ವಲ್ಪ ರೆಸ್ಟ್ ಮಾಡಿಕೊಂಡು ಮತ್ತೆ ನಾವು ವಾಪಸ್ ಹೋಗ್ತಾ ಇದ್ದೀವಿ. ಯಾಕಂದರೆ ಇನ್ನೂ ನೋಡುವಂಥ ಪ್ಲೇಸ್ ತುಂಬಾ ಇದೆ. ಸೊ ಇದು ಆಗ್ರಾದಲ್ಲಿರುವಂಥ ತಾಜ್ ಮಹಲನ್ನು ನೋಡಿದ್ದಾಯಿತು. ಹಾಗೆ ಆಗ್ರಾದಲ್ಲಿ ಇನ್ನೂ ಏನೇನಿದೆ ಅಂತ ಎಕ್ಸ್ಪ್ಲೋರ್ ಮಾಡ್ತಾ ಹೋಗ್ತೀವಿ. ಸೊ ಮತ್ತೆ ಸಿಗೋಣ ಮುಂದಿನ ವೀಡಿಯೋದಲ್ಲಿ. ಇವತ್ತಿನ ವೀಡಿಯೋ ಹೇಗೆ ಅನಿಸ್ತು ಅಂತ ಮಿಸ್ ಮಾಡದೆ ಕಮೆಂಟ್ ಮಾಡಿ. ಮತ್ತೆ ಸಿಗೋಣ. ಸೊ ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್. ಥ್ಯಾಂಕ್ ಯು ಫಾರ್ ಸಬ್ಸ್ಕ್ರೈಬಿಂಗ್.